ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಸ್ಟೂಡೆಂಟ್ಸಿಗಾಗಿರುತ್ತೆ. ಕಮ್ಮಿ ಟೈಮಲ್ಲಿ ಜಾಸ್ತಿ ಓದ್ಬಿಟ್ಟು ಜಾಸ್ತಿ ಮಾರ್ಕ್ಸ್ನ ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಒಂದು 4 ಟಿಪ್ ಮೂಲಕ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೊದಲನೇದಾಗಿ ಟಿಪ್ ನಂಬರ್ 1. ಈ ಟಿಪ್ ನಂಬರ್ 1 ಏನಪ್ಪ ಅಂತ ಅಂದರೆ, ನಿಮಗೆ ತುಂಬ ಟೈಮ್ ಇಲ್ಲ, ಇವಾಗ ಶಾರ್ಟ್ ಟೈಮ್ ಇದೆ, ತುಂಬ ಕಮ್ಮಿ ಸಮಯ ಇದೆ, ಇದರಲ್ಲಿ ಜಾಸ್ತಿ ಓದಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ನೀವು ನಿಮ್ಮ ಒಂದು ಚಾಪ್ಟರ್ ವೇಟೇಜ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ಒಂದೊಂದು ಯೂನಿಟ್ನ ವೇಟೇಜ್, ಅದರಲ್ಲಿ ಮ್ಯಾಕ್ಸಿಮಮ್ ವೇಟೇಜ್ ಕವರ್ ಆಗುವಂಥ ಚಾಪ್ಟರ್ಸ್ ಅಥವಾ ಯೂನಿಟ್ಸ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅದ್ರ ರಿಲೇಟೆಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ನೀವು ಏನೇ ಓದಿ ಎಷ್ಟೇ ರಿವೈಸ್ ಮಾಡಿ ಏನೇ ಮಾಡೋದಕ್ಕಿಂತ ಬೆಸ್ಟ್ ಏನಂದರೆ ನೀವು ಓದಿರ್ತಿರಲ್ಲ ಅದ್ರ ರಿಲೇಟೆಡ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿ. ಅದು ಒಂದು 10 ಇಯರ್ಸ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ 10 ಇಯರ್ಸ್ ಕ್ವಶನ್ ಪೇಪರ್ಸ್ ಅಥವಾ ಪ್ರೀವಿಯಸ್ 10 ಕ್ವಶನ್ ಪೇಪರ್ಸ್. ಓಕೆ, ಆ ಸಬ್ಜೆಕ್ಟ್ ರಿಲೇಟೆಡ್ ಅದಿಷ್ಟನ್ನ ಸಾಲ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ನೀವು ಓದಿರೋ ಅಂಥ ಸಿಲಬಸ್, ಅದು ಇಂಪಾರ್ಟೆಂಟ್ ಏನಿರುತ್ತೆ ಅದು ನಿಮಗೆ ಕವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಅನ್ವಾಂಟೆಡ್ ಇದಕ್ಕೆ ಜಾಸ್ತಿ ಟೈಮ್ ಕೊಡದೆ ಇಂಪಾರ್ಟೆಂಟ್ ಇದಕ್ಕೆ ಜಾಸ್ತಿ ಟೈಮ್ನ ಕೊಟ್ಟು ಓದೋದ್ರಿಂದ ಜಾಸ್ತಿ ಸ್ಕೋರ್ನ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಟಿಪ್ ನಂಬರ್ 1. ಹೆಚ್ಚು ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಂಥದ್ರಿಂದ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಅಂಥ ಕಾನ್ಸೆಪ್ಟ್ಗಳಿಗೆ ನೀವು ಜಾಸ್ತಿ ಟೈಮ್ನ ಕೊಟ್ಟಿರ್ತೀರ. ಓಕೆ, ನೆಕ್ಸ್ಟ್ ಟಿಪ್ ನಂಬರ್ 2. ಸೊ ಇದು ಒಂದು ಸ್ಟಡಿ ಪ್ಲ್ಯಾನ್ ಆಗಿರುತ್ತೆ. ಸೊ ನೀವು ಓದ್ತಾ ಇದ್ದೀರಾ ಅಂತ ಅಂದರೆ, ನೀವು ಓದಬೇಕಾದ್ರೆ ಏನಂದರೆ, ನೀವು ಏನೇ ಓದಿದ್ರು ಅದನ್ನು ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಸಮ್ಮರೈಸ್ ಮಾಡಬೇಕು ಆ್ಯಂಡ್ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೋಬೇಕು. ಆ್ಯಂಡ್ ಜಾಸ್ತಿ ಏನಂದರೆ ಇಲ್ಲಿ ನಿಯಮಿತವಾಗಿ ಬ್ರೇಕ್ನ ಕೂಡ ತೊಗೊಳ್ಬೇಕಾಗಿರುತ್ತೆ. ಪೊಮೊಡೋರೋ ಟೆಕ್ನಿಕ್ನ ಯೂಸ್ ಮಾಡಿ ನಾನು ಅದ್ರ ರಿಲೇಟೆಡ್ ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಆ್ಯಂಡ್ ಹಾಗೆ ನೀವೇನಂದರೆ ನೀವು ಏನು ಓದಿರ್ತೀರಾ, ಓಕೆ, ನೀವು ಒಂದು ದಿವಸದಲ್ಲಿ ಏನು ಓದಿರ್ತೀರ ಅದು ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಮಾತ್ರ ಸೇವ್ ಆಗಿರುತ್ತೆ, ನಿಮ್ಮ ಬ್ರೈನ್ನ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ. ಅದನ್ನು ಲಾಂಗ್ ಟರ್ಮ್ ಮೆಮೊರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ರಿವಿಷನ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನಾವು ಇವತ್ತು ಏನು ಓದಿರ್ತೀವಿ ಅದನ್ನು ವಿತಿನ್ 1 ಅವರಲ್ಲಿ 70% ನಮಗೆ ಅಷ್ಟೇ ನೆನಪಿರುತ್ತೆ, ಇನ್ನು 30% ಮರ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಇಡೀ ದಿವಸ ಏನು ಓದಿರ್ತೀರ ಅದನ್ನು 1 ಟೈಮ್ ಅಲ್ಲ 3 ಟೈಮ್ ರಿವಿಷನ್ ಮಾಡಬೇಕು. ಸೊ 3 ಟೈಮ್ ರಿವಿಷನ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಏನೇ ನಿಮ್ಮ ಬ್ರೈನಲ್ಲಿ ಸೇವ್ ಆಗಿರುತ್ತೆ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ಸೊ ಅದು ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಏನು ಇಂಪಾರ್ಟೆಂಟ್ ಅಂತ ಓದಿರ್ತೀರ ಅದನ್ನು ಆದಷ್ಟು ಹೆಚ್ಚಾಗಿ ರಿವಿಷನ್ ಮಾಡಬೇಕು. ಅದಕ್ಕೆ 3-2-1 ರಿವಿಷನ್ ಮೆಥಡ್ನ ಫಾಲೋ ಮಾಡಿ. ಅಂದರೆ 3 ಟೈಮ್ಸ್ ಓದಿದ್ದನ್ನು 2 ಟೈಮ್ಸ್ ನೀವು ಜೋರಾಗಿ ಹೇಳ್ಕೊಳ್ಳೋದು ಆ್ಯಂಡ್ ಹಾಗೆ 1 ಟೈಮ್ ಅದನ್ನು ಬರೆದು ಇಟ್ಕೊಳ್ಳೋದ್ರ ಮೂಲಕ ನೀವು ಏನು ಓದಿರ್ತೀರ ಕಂಪ್ಲೀಟಾಗಿ ಅದನ್ನು ರಿವೈಸ್ ಮಾಡಿ, ಎಫೆಕ್ಟಿವ್ ಆಗಿ ರಿವೈಸ್ ಮಾಡಿ ಅದನ್ನು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಮಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ ಆಗಿರುತ್ತೆ. ಓಕೆ, ಆ್ಯಂಡ್ ಇದು ಟಿಪ್ ನಂಬರ್ 2. ಆ್ಯಂಡ್ ಟಿಪ್ ನಂಬರ್ 3 ಅಂದರೆ ನೀವು ಎಷ್ಟು ಓದ್ತೀರಾ ಅಷ್ಟು ಕೂಡ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅಂದರೆ ನಿಮ್ಮ ಒಂದು ಡೇ ರೊಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೇ ರೊಟೀನ್ ಅಂದರೆ ಹೇಗಂದರೆ, ನೀವು ಏನು ಮಾಡಬೇಕು ಅಂದರೆ ನೀವು ಎಷ್ಟು ಓದ್ತೀರಾ ಅಷ್ಟೇ ಕರೆಕ್ಟಾಗಿ ನಿದ್ದೆ ಕೂಡ ಮಾಡಬೇಕಾಗಿರುತ್ತೆ. ನಿಮಗೆ ಎಕ್ಸಾಮ್ ಟೈಮ್ ಆಗಿರ್ಬೋದು, ನಾರ್ಮಲ್ ಟೈಮ್ ಆಗಿರ್ಬೋದು, 8 ಅವರ್ಸ್ ಸ್ಲೀಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಬ್ರೈನ್ ಏನಂದರೆ ನೀವು ಬರೀ ಫೀಡ್ ಮಾಡ್ತಾನೆ ಹೋದರೆ ಅದಕ್ಕೆ ತಡ್ಕೊಳ್ಳೋವಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಅದಕ್ಕೆ ರೆಸ್ಟ್ ಆಗಬೇಕು, ಅಲ್ಲಿರೋಂಥ ಮಸಲ್ಸ್ ಫ್ರೀ ಆಗಿರಬೇಕು. ಸೊ ಹಾಗಾಗಿಂದ ರೆಸ್ಟನ್ನ ಕಂಟಿನ್ಯೂಸ್ ಆಗಿ ನೀವು ಒಂದು 8 ಅವರ್ಸ್, ಮಿನಿಮಮ್ 6 ಟು ಮ್ಯಾಕ್ಸಿಮಮ್ 8 ಅವರ್ಸ್ ಒಂದು ಸ್ಲೀಪ್ನ ನೀವು ನಿಮ್ಮ ಬ್ರೈನಿಗೆ ಕೊಡಲೇಬೇಕಾಗಿರುತ್ತೆ. ಕೊಟ್ಟರೆ ಏನಾಗುತ್ತೆ ಅಂದರೆ ಒಂದು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಅದಾದಮೇಲೆ ಮತ್ತೆ ಅದು ಒಂದು ಫುಲ್ಲು ಕಂಪ್ಲೀಟ್ ಆ್ಯಕ್ಟಿವ್ ಆಗುತ್ತೆ. ಸೊ ಅದ್ರ ಮೂಲಕ ನೀವು ಓದಿರೋ ಅಂಥದ್ದು ಎಫೆಕ್ಟಿವ್ ಆಗಿ ನಿಮ್ಮ ಬ್ರೈನ್ ಸೇವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೀವೇನೇ ಓದೋದಾದರೂ ಕರೆಕ್ಟಾಗಿ ಪೊಮೊಡೋರೋ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ರಿವಿಷನ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ನ ಬಿಲ್ಡ್ ಮಾಡ್ಕೊಳ್ಳೋ ಅಂಥದ್ದು ಆ್ಯಂಡ್ ಹಾಗೆ ಹೆಲ್ದಿ ಫುಡ್ನ ತೊಗೊಳ್ಳೋ ಅಂಥದ್ದು ಆ್ಯಂಡ್ ಕಂಪ್ಲೀಟಿ ನಿಮ್ಮ ಬ್ರೈನಿಗಾಗಿರ್ಬೋದು, ನಿಮ್ಮ ಐಸಿಗಾಗಿರ್ಬೋದು, ನಿಮ್ಮ ಕೈಗಾಗಿರ್ಬೋದು, ಎಲ್ಲದಕ್ಕೂ ಒಂದು ನಿಯಮಿತವಾಗಿ ರೆಸ್ಟ್ನ ಕೊಡೋ ಅಂಥದ್ದು ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಟಿಪ್ ನಂಬರ್ 3. ಆ್ಯಂಡ್ ಲಾಸ್ಟಿಗೆ ಟಿಪ್ ನಂಬರ್ 4 ಬಂದು ಇದು ಎಕ್ಸಾಮಿನ ಹಿಂದಿನ ದಿವಸ ಹೇಗೆ ಓದಬೇಕು ಅನ್ನೋದು. ಓಕೆ, ನೀವು
ವರ್ಷಪೂರ್ತಿ ಓದಿದ್ರಾ ಅಥವಾ ವೀಕಲ್ಲಿ ಓದಿದ್ರಾ ಅದೆಲ್ಲನೂ ಬಿಟ್ಟಾಕಿ ಎಕ್ಸಾಮ್ನ ಹಿಂದಿನ ದಿವಸ ನೀವು ಓದ್ತಾ ಇದ್ದೀರಾ ಅಂದರೆ ಇವಾಗ ಕಂಪ್ಲೀಟ್ ಎಲ್ಲನೂ ಓದಬಾರ್ದು. ಸೊ ಹೇಗೆ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಏನು ನೋಟ್ ಮಾಡ್ಕೊಂಡಿರ್ತೀರ ಓಕೆ ಓದೋ ಟೈಮಲ್ಲಿ ಅಥವಾ ಯಾವ್ಯಾವ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿರ್ತೀರ ಅದನ್ನು ಒಂದು ಟೈಮ್ ರಿವೈಸ್ ಮಾಡ್ತಾ ಬನ್ನಿ. ಯಾವ್ಯಾವ ಕ್ವಶನ್ಸಿಗೆ ಓದಿದ್ರಾ, ಯಾವ ಕ್ವಶನಿಗೆ ಯಾವ ಥರ ಆನ್ಸರ್ನ ಮಾಡಿ ಓದ್ಕೊಂಡಿದ್ರಾ, ಆ್ಯಂಡ್ ಯಾವುದೇ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಯಾವುದೋ ಒಂದು ಸ್ಮಾಲ್ ಆಗಿ ನೀವು ಕಾನ್ಸೆಪ್ಟ್ ಮ್ಯಾಪಿಂಗ್ ಆಗಿರ್ಬೋದು ಏನೇ ಮಾಡ್ಕೊಂಡಿದ್ರು ಅದನ್ನು ಅಷ್ಟೇ ರಿವೈಸ್ ಮಾಡಬೇಕಾಗತ್ತೆ, ಹೋಲ್ ಸಿಲೆಬಸ್ನ ರಿವೈಸ್ ಮಾಡಬಾರ್ದು. ಓಕೆ ಆ್ಯಂಡ್ ಹಾಗೆ ಎಕ್ಸಾಮಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಳ್ಳೋ ಅಂಥದ್ದು. ಹಾಗೆ ಎಕ್ಸಾಮ್ ಹಿಂದಿನ ದಿವಸ ನೀವು ಏನು ರಿವಿಷನ್ ಮಾಡ್ತೀರಾ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಓಕೆ ಸೊ ನೀವು ಎಕ್ಸಾಮ್ ಹಿಂದಿನ ದಿವಸ ಏನು ರಿವಿಷನ್ ಮಾಡ್ತೀರಾ ಅದನ್ನು 3 ಟೈಮ್ಸ್ ರಿವೈಸ್ ಮಾಡ್ಕೊಳ್ಳಿ. 1 ಟೈಮ್ ಕರೆಕ್ಟಾಗಿ ಕ್ವಶನ್ ಪೇಪರ್ಸ್ನ ನೀವು ಫಸ್ಟಲ್ಲಿ ಏನು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೊಂಡ್ರಿ ಅದನ್ನು ಕಂಪ್ಲೀಟ್ 1 ಟೈಮ್ ರಿವಿಷನ್ ಮಾಡಬೇಕು. ಆ್ಯಂಡ್ ಹಾಗೆ ಮ್ಯಾಕ್ಸಿಮಮ್ ವೇಟೇಜ್ ಇರೋವಂಥ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಒಂದ್ಸರಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಹಾಗೆ ನೀವು ಏನು ಒಂದಿಷ್ಟು ಕ್ವಶನ್ಸ್ಗಳನ್ನು ಹಾಗೆ ಮತ್ತು ಏನು ಎಂಥ ಟೋಟಲ್ ಕನ್ಕ್ಲೂಷನ್ನ ಬರೆದಿಟ್ಕೊಂಡಿರ್ತೀರ ಇಂಪಾರ್ಟೆಂಟ್ ಅಂತ ಕೀವರ್ಡ್ಸ್ ಆಗಿರ್ಬೋದು ಓದೋಬೇಕಾದ್ರೆ ಅದೆಲ್ಲನೂ ಕೂಡ ಕಂಪ್ಲೀಟ್ ಒಂದ್ಸರಿ ರಿವಿಷನ್ ಮಾಡಿಕೊಂಡು ಒಂದು ಪ್ರಾಪರ್ ಸ್ಲೀಪ್ನ ಮಾಡಿಕೊಂಡು ಎಕ್ಸಾಮಿಗೆ ಏನೆಲ್ಲ ಬೇಕು ಓಕೆ ಅಂದರೆ ಪೆನ್ಸಿಲ್ ಆಗಿರ್ಬೋದು ಎಲ್ಲನೂ ಇಟ್ಕೊಳ್ಳೋದ್ರ ಮೂಲಕ ಸೊ ಒಂದು ಕಂಪ್ಲೀಟ್ ಸ್ಟ್ರಾಟಜಿನ ಫಾಲೋ ಮಾಡಿ ಅದನ್ನು ಕಂಪ್ಲೀಟಾಗಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದರೆ ಆದರೆ ಕಮ್ಮಿ ಸಮಯದಲ್ಲಿ ಎಫೆಕ್ಟಿವ್ ಆಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.